ಕಲ್ಲಂಗಡಿ ಹಣ್ಣು ಬೆಳೆದಿದ್ರು ಅಂದ್ರಲ್ಲ. ಅದನ್ನ ಶೇಖರಣೆ ಮಾಡ್ತಾ ಇದ್ರು. ಗೊಬ್ಬರ ತೆಗೆದು ಗದ್ದೆಗೆ ಹಾಕ್ತಾ ಇದ್ರು. ಬರೀ ಅದರಲ್ಲೇ ಭತ್ತಗಳು ಬೆಳೆಸಿ ಯಾವುದೇ ತರಕಾರಿ ಆಗ್ಬೋದು, ಭತ್ತ ಆಗ್ಬೋದು, ಕಬ್ಬು ಆಗ್ಬೋದು ಫರ್ಟಿಲೈಸರ್ನ ಅದು ಉಪಯೋಗಿಸ್ತಾನೆ ಇರಲಿಲ್ಲ. ಒಂದು ಎಕರೆಗೆಲ್ಲ ಒಂದು 2 ಮೂಟೆಗೆ ಕ್ಲೋಸ್ ಆಗೈತೆ. 2 ಮೂಟೆ ಬರ್ತಾ 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 ಈ ಅವಿಭಕ್ತ ಕುಟುಂಬಗಳೆಲ್ಲ ಸ್ವಲ್ಪ ಎಲ್ಲ ಸಪ್ರೇಟ್ ಆಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಆಗ ಬಂದಾಗ ಈ ದನಗಳ ಹಸು ಕಟ್ಟುವಂಥದ್ದೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಅದನ್ನ ಜವಾಬ್ದಾರಿಯಿಂದ ಅದನ್ನ ಪೋಷಣೆ ಮಾಡೋ ಜನಗಳೇ ಇಲ್ದಂಗೆ ಸ್ವಲ್ಪ ಈ ಸ್ಥಿತಿಗೆ ಬಂತು ಸಂಸಾರದಲ್ಲಿ. ಹಂಗಾಗಿ ಈಗ ರಸಗೊಬ್ಬರ ಇದು ಸಾವಯವ ಗೊಬ್ಬರಗಳು ಕಡಿಮೆ ಆಯ್ತವೆ. ಅದನ್ನ ನಾವು ಗದ್ದೆಗೆ ಆಗಲಿ ಇನ್ನು ತರಕಾರಿಗೆ ಆಗಲಿ ಚೆಲ್ಲುವಂಥದ್ದು ಗೊಬ್ಬರನೇ ಸಿಗ್ತಂಗೆ ಆಗೈತೆ ಈಗ. ಹಂಗಾಗಿ ನಮ್ಮ ಭೂಮಿಲಿ ಏನು ಹುಳಗಳು ಸಿಗ್ತದೆ, ಎರೆಹುಳು ಆಗ್ಬೋದು, ಏಡಿ ಆಗ್ಬೋದು, ಆಮೇಲೆ ಇನ್ನೊಂದು ಯಾವುದು ಆಗ್ಬೋದು, ಅವೆಲ್ಲ ವಿನಾಶ ಕಾರಣಕ್ಕೆ ಬಂದು ನಿಂತೈತೆ ಈಗ. ಈಗೆಲ್ಲ ನೀವು ಹೇಳ್ದಂಗೆ ಒಂದು ಮದುವೆಗೆ ಹೋದ್ರೂ ಪಶುಪಾಲನೆ ಮಾಡ್ಬೇಕಂದ್ರೆ ಪುನಃ ವಾಪಸ್ ಬರ್ಬೇಕಿತ್ತು ಅವರು. ಈಗ ಅದಿಲ್ಲ. ಪ್ರತಿಯೊಬ್ಬರು ಸ್ಕೂಟ್ರ್ ಹತ್ಬೇಕು, ಸಿಟಿಗೆ ಹೋಗ್ಬೇಕು, ಓಡಾಡಬೇಕು, ಏನೋ ಒಂದು ಮಾಡಬೇಕು, ಏನೋ ಒಂದು ವ್ಯವಸಾಯ ಮಾಡಬೇಕು. ಗಾಡಿ ಹಿಡಿಸ್ತಾರೆ, ಕಾಂಪ್ಲೆಕ್ಸ್ ಹಾಕ್ತಾರೆ, ಯೂರಿಯಾ ಹಚ್ಬಿಡ್ತಾರೆ, ಎಲ್ಲೋ ತಿರುಗಾಡ್ತಾರೆ. ಈಗ ಪ್ರಾಣಿಗಳು ಸಾಕು ವ್ಯವಸ್ಥೆನೇ ಕಡಿಮೆ ಆಗಿದೆ ಪೂರ್ಣ ಪ್ರಮಾಣದಲ್ಲಿ. ಆಮೇಲೆ ಈಗ ರೈತರು ರಾಜಕೀಯಕ್ಕೆ ನಿಂತ್ಬಿಟ್ಟವ್ರೆ. ಅದೊಂದಷ್ಟು ಕಾರ್ಯಕರ್ತರಾಗಿ ಅಂದಾಗ 4 ಜನ ಮನೇಲಿದ್ರೆ 4 ಜನ ಒಂದೊಂದು ಪಕ್ಷದಲ್ಲಿ ಇರ್ತಾರೆ. ಅವರೇ ಲೀಡರ್ಗಳೀಗ. ಒಂದ್ ಮನೆ 4 ಜನ ಲೀಡರ್ಗಳು. ಆ ರೀತಿ ಆಗೈತೆ ಈಗ. ವ್ಯವಸಾಯದಲ್ಲೂ ಗಮನ ಕೊಡ್ತಾ ಇಲ್ಲ. ಅವಿಭಕ್ತ ಕುಟುಂಬವಂತೂ ಮರ್ತೇ ಹೋಯ್ತು. ಎಲ್ಲಿ ನೋಡಿ ಇಬ್ರೆ ಗಂಡ ಹೆಂಡತಿ, ಎಲ್ಲಿ ನೋಡಿ ಗಂಡ ಹೆಂಡತಿ. ಮನೇಲಿ ಒಬ್ಬ ಮಗ ಅಂದ್ರೆ ನಾಳೆ ಮದುವೆ ಆಯ್ತು ಅಂತಂದ್ರೆ 6 ತಿಂಗಳಲ್ಲಿ ಇರುವುದಿಲ್ಲ ಅವ್ನ ಜೊತೆಗೆ. ಈ ತರ ನಿರ್ಮಾಣ ಆಗೈತೆ ಸಮಾಜದಲ್ಲಿ. ಇನ್ನು ಹೀನ ಸ್ಥಿತಿನೇ ಎಲ್ಲ ವಿಚಾರದಲ್ಲಿ ಬಂದ್ರು ಹೀನ ಸ್ಥಿತಿನೇ. ಈಗ ರಾಜಕೀಯ ಅಂತ ಅಂದಾಗ ಎಲ್ಲ ನಾನೇ ಒಂದು ಲೀಡರ್ ಆಗ್ಬೇಕು ಅನ್ನೋ ಒಂದು ಆಸೆ ಎಲ್ಲರಲ್ಲೂ ಬಂದ್ಬಿಟ್ಟೈತೆ ಈಗ. ಆಮೇಲೆ ಸಂಪಾದನೆ ಅಂತಂದಾಗ ದುಡಿಮೆ ಮಾಡಿ ವ್ಯವಸಾಯ ಮಾಡಿ ಸಂಪಾದನೆ ಮಾಡೋ ರೀತಿಯನ್ನ ಕಳ್ಕೊಬಿಟ್ಟವ್ರೆ. ಈಗ ಬೇಗ ಕೋಟ್ಯಾಧಿಪತಿ ಆಗ್ಬೇಕು, ಬೇಗ ಲಕ್ಷಾಧಿಪತಿ ಆಗ್ಬಿಡ್ಬೇಕು. ಅದನ್ನ ಹುಡಿಕೊಂಡು ಹೋಯ್ತದ್ರ ಹೊರತು ವ್ಯವಸಾಯ ಪ್ರಾಣಿಗಳು ಹಿಂದೆ ಏನಿತ್ತು ಅದನ್ನ ಪಾಲನೆ ಮಾಡ್ಕೊಂತ ಸ್ಥಿತಿ ಮರ್ತೇ ಹೋಗೈತೆ ಜನಗಳಿಗೆ. ಗಂಜಲ ಅಂದ್ರೆ ಈಗ ಸ್ವಲ್ಪ ಜನ ಗೊತ್ತೇ ಇಲ್ಲ. ಈಗ ಗಂಜಲನೇ ಮುಟ್ಟಕ್ಕೆ ಎಲ್ಲ ಇಂಜರಿ ಮುಟ್ಟುದಿರ್ಲಿ, ಅದೇನು ಅಂತ ಗೊತ್ತೇ ಇಲ್ವಲ್ಲ ಅವ್ರ. ಗಂಜಲ ಅಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ ಏನು ಅಂತ. ಯಾಕೆಂದ್ರೆ ಅವ್ರು ಪಾಲನೆ ಮಾಡ್ತಾ ಇಲ್ವಲ್ಲ. ಈಗ ಹಸುಗಳು ಗಂಜಲ ಯಾವುದು, ಹಸು ಏನಾಗ್ತಿತ್ತು, ತೊಪ್ಪೆ ಆಗ್ತಿತ್ತು, ಅದ್ರ ಇದು ಬಂದಿತ್ತು, ಅದನ್ನ ಒಂದ್ಸರಿ ಶೇಖರಣೆ ಮಾಡಿ ತಿಪ್ಪೆಗೆ ಹಾಕ್ತಾ ಇದ್ರು. ಈಗ ಇವರು ದನನೇ ಮೇಯಿಸ್ತಾ ಇಲ್ವಲ್ಲ. ಅದರಿಂದ ರಾಸಾಯನಿಕ ಇದನ್ನು ಕೂಡ ಕಡಿಮೆ ಇತ್ತು ಆಗ. ನೀವು ಎಷ್ಟು ಹೇಳಿದ್ರಿ, ಎಷ್ಟು ಹಾಕ್ತಿದ್ರು ಅಂದ್ರೆ ಆಗ ಬರೀ 8 ಸೇರು 1 ಎಕರೆಗೆ. ಇವತ್ತು 1 ಎಕರೆಗೆ 5 ಮೂಟೆ 6 ಮೂಟೆ ಆಗ್ತದೆ. ಕಾಂಪ್ಲೆಕ್ಸ್ ಇಲ್ಲ, ಬರೀ ಯೂರಿಯಾ ಮಾತ್ರ 8 ಸೇರು ಹಾಕ್ತಾ ಇದ್ರು ಅಷ್ಟೇ. ಆಗ್ತದೆ 1 ಎಕರೆಗೆ 20 ಗಾಡಿ 25 ಗಾಡಿ ಗೊಬ್ಬರ ಬೀಳ್ತಿತ್ತು. ಅದರಲ್ಲಿ ಫಸಲು ಬರ್ತಾ ಇತ್ತು. ಆಮೇಲೆ ಆಗಿನ ಜೀವನ ಆರೋಗ್ಯ ಇವತ್ತು ಬರೀ 10% ಇಲ್ಲ. ಇವತ್ತು 60 ವರ್ಷ ಆಗಿದ್ರು ಅವ್ರಿಗೆ ನರೆ ಕೂದಲುಗಳು ಬರ್ತಾ ಇರಲಿಲ್ಲ ಮೊದಲಿಗೆ. ನಾನ್ ಕಂಡಂಗೆ 60 ವರ್ಷ ಆಗಿದ್ರು ನಾವು ಬರೀ ಕಪ್ಪು ಗಡ್ಡ. ಅವರು ಸೇವ್ ಮಾಡ್ತಿರ್ಲಿಲ್ಲ, ಗದ್ದೆಲೆ ಗೇಯ್ತಾ ಇರೋರು. ಯಾವತ್ತೋ ಒಂದ್ಸಲ ಹಬ್ಬ ಹರಿದಿನದಲ್ಲಿ ಅವರು ಕಟಿಂಗ್ ಮಾಡಿಸಿ ಸೇವ್ ಮಾಡಿಸ್ತಾ ಇದ್ದದ್ದು. ಅವ್ರು ಗಡ್ಡೆ ಬಿಟ್ಕೊಂಡಿದ್ದು ಒಂದು ನರೆ ಕೂದಲು ಇರ್ತಿರ್ಲಿಲ್ಲ ಅವಾಗ. ಆ ಪೋಷಕಾಂಶ ನಾವು ತಿನ್ನು ಇದ್ರಲ್ಲಿ ಆಹಾರದಲ್ಲಿ ಆ ಮಟ್ಟದಲ್ಲಿ ಇತ್ತು. ಎಲ್ಲ ಸತ್ವನ ಕಳ್ಕೊತಾ ಇದ್ದೆ, ಬರೀ ಬೆಂಡ್ ತಿಂತಾ ಇದೀವಿ ಈಗ. ಹೌದು, ಮಣ್ಣು ಕೂಡ ಅದ ಸತ್ವ ಹೀನ ಆಗ್ಬಿಟ್ಟೈತೆ. ಹೌದೌದು, ಹಂಗಾಗಿ ಇವಾಗೆಲ್ಲ ರಾಸಾಯನಿಕ ಗೊಬ್ಬರಕ್ಕೆ ಮಾರು ಹೋಗ್ಬಿಟ್ಟವ್ರಿ. ಕೊಟ್ಟಿಗೆ ಗೊಬ್ಬರದಲ್ಲಿ ಕಲ್ಲಂಗಡಿ ಬೆಳೆದಿದ್ರು, ಅದಕ್ಕೆ ಸ್ಪ್ರೇನೇ ಇಲ್ಲ. ಒಲೆ ಬೂದಿ ಅದಕ್ಕೆ ಸ್ಪ್ರೇ. ಅಪ್ಪರ್ ಬೆಳೆದಿದ್ದು ಅವಾಗ. ಎಲ್ಲಿ ಪಂಪ್ಸೆಟ್ ಅದಲ್ಲ, ಒಂದು ಸೆಟ್ ಇತ್ತು ಗೊತ್ತಾ, ಹುಳ್ಳು. ಆ ಗುಡಿಸ್ಲ ಹತ್ರ 1.5 ಎಕರೆ ಹಾಕಿದ್ರು. ಒಂದು ಕಲ್ಲಂಗಡಿ ಹಣ್ಣು 15 kg ಬರೋದು, ಅಷ್ಟು ದಪ್ಪ ಆಯ್ತು. ಬರೀ ಇದೆ ಕೊಟ್ಟಿಗೆ ಗೊಬ್ಬರನೇ, ಅದಕ್ಕೆ ಫರ್ಟಿಲೈಸರ್ ಅನ್ನೋದೇ ಇಲ್ಲ ಅದಕ್ಕೆ. ಹಂಗಾಗಿ ಅದೇ ಏನಾರೋ ಒಂದು ರೋಗ ಕಾಣ್ತು ಅಂದ್ರೆ ಒಲೆ ಬೂದಿ ತಗೊಂಡೋಗಿ ಅದ್ರ ಮೇಲೆ ಸುಮ್ಮನೆ ಉದುರಿಸೋರು. ಅದನ್ನ ಒಂದು ಬಟ್ಟೆ ತಗೊಂಡು ಒಂದು ಗೋಣಿ ಚೀಲ ತಗೊಂಡು ಅದನ್ನ ಉದುರಿಸೋರು. ಅದೇ ಅದಕ್ಕೆ ಇದು ಮೆಡಿಸನ್ಸ್.
ಈಗ ಅದೇನಾದ್ರು ಕಂಡು ತಕ್ಷಣ ಇದಕ್ಕೆ ಹೋಯ್ತಾರೆ, ಈಗ ಔಷಧಿ ಅಂಗಡಿಗೆ ಹೋಗ್ಬಿಡ್ತಾರೆ. ಆ ಥರ ಆ ಜ್ಞಾನ ಹೇಳ್ಕೊಡ್ಲಿಲ್ವೋ ಏನೋ ಅಂತ. ಆ ರುಚಿ ಇತ್ತಲ್ಲ ಅವತ್ತು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆದಿದ್ದ ಕಲ್ಲಂಗಡಿ ಹಣ್ಣು ರುಚಿ ಇತ್ತಲ್ಲ, ಇವತ್ತು ಏನೇ ಸಿಗಲ್ಲ, ಬರೋದಿಲ್ಲ. ಆ ಟೇಸ್ಟ್ಗಿಂತ ಹೆಚ್ಚಾಗಿ ನಮ್ ದೇಹಕ್ಕೆ ಸೇರ್ತದಲ್ಲ ಈಗ ವಿಷ. ಹೌದೌದು, ಆ ವಿಷನ ಜಾಸ್ತಿ ಆಯ್ತೈತೆ. ಅದೆಲ್ಲರೂ ಔಷಧಿ ಅಂತಾರೆ, ಔಷಧಿ ಅಲ್ಲ, ಅದು ವಿಷ. ಅದು ವಿಷ ಅದು. ಅವತ್ತಿನ ತಿಂಡಿನೇ ಬೇರೆ, ಇವತ್ತಿನ ತಿಂಡಿನೇ ಬೇರೆ. ಹೌದು. ಆ ಮಟ್ಟಕ್ಕೆ ಆಗ್ಬಿಟ್ಟೈತೆ.